ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಓಟ್ಸ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 5ರಿಂದ 6 ನಿಮಿಷ ಮಾಡಿಕೊಂಡ್ರೆ ಸಾಕು. ಒಂಥರ ಆರೋಮ್ಯಾಟಿಕ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇದು ಹುರಿದಿದೆ ಅಂತ ಅರ್ಥ. ಅದನ್ನು ಸ್ವಲ್ಪ ತಣ್ಣಗಾದಮೇಲೆ ನಾವು ಪೌಡರ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ, ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನಾನು. ಇವಾಗ ಪೌಡರ್ ರೆಡಿ ಆಗಿದೆ, ನುಣ್ಣಗೆ ಬರುತ್ತೆ, ಓಟ್ಸ್ ಪೌಡರ್ ರೆಡಿ ಆಗುತ್ತೆ. ಸೊ ಇದನ್ನು ನಾವು 1 ಕಪ್ ಆಫ್ ಓಟ್ಸ್ ಪೌಡರ್ಗೆ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ಕ್ರಿಸ್ಪಾಗಿ ಬರುತ್ತೆ. ಬರೀ ಓಟ್ಸ್ ಹಾಕಿದ್ರೆ ನೀಟಾಗಿ ಎದ್ದೇಳೋದಿಲ್ಲ, ಆಮೇಲೆ ಮೆತ್ತಗಾಗ್ಬಿಡುತ್ತೆ. ಸೊ ಅಕ್ಕಿ ಹಿಟ್ಟು ಮತ್ತು ಸೂಜಿ ರವೆ ಯೂಸ್ ಮಾಡ್ಕೊಳ್ಳಿ. ಸೂಜಿ ರವಾನು 1/4 ಕಪ್ ಹಾಕಿದ್ರೂ ಸಾಕು. ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಾಗಲಿ ಅಂತ ಸ್ವಲ್ಪ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೀವು ಬರೀ ಹಿಟ್ಟಿಂದ ಕೂಡ ಪ್ಲೇನಾಗಿ ಕೂಡ ಮಾಡ್ಕೋಬಹುದು. ಸೊ ಇದೆಲ್ಲ ಆದಮೇಲೆ ನೀರು 1.5 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಇದು ಬ್ಯಾಟರ್ ಸ್ವಲ್ಪ ತೆಳ್ಳಗಿದ್ರೆ ಕ್ರಿಸ್ಪಾಗಿ ಬರುತ್ತೆ ದೋಸೆ. ರವಾ ದೋಸೆ ಯಾವ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ಬ್ಯಾಟರ್ ಅದೇ ಥರ ನೀವು ರೆಡಿ ಮಾಡ್ಕೊಳ್ಳಿ, ರವಾ ದೋಸೆ ಬ್ಯಾಟರ್ ಥರ. ಇಲ್ಲ ಅಂತಂದರೆ ನೀವು ಗಟ್ಟಿ ಮಾಡ್ಕೊಂಡು ನಾರ್ಮಲ್ ದೋಸೆ ಬ್ಯಾಟರ್ ಅಷ್ಟು ರೆಡಿ ಮಾಡ್ಕೊಂಡ್ರಿ ಅಂತಂದರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಈ ದೋಸೆ. ಆದ್ದರಿಂದ ನಾನು ಥಿನ್ನಾಗಿ ಬ್ಯಾಟರ್ ರೆಡಿ ಮಾಡಿಕೊಂಡು ಒಂದು 15 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಸೊ ಇದಾದಮೇಲೆ ನಾರ್ಮಲ್ ದೋಸೆ ಯಾವ ಥರ ಹಾಕೋತೀವೋ ಅದೇ ಥರ ಹಾಕ್ಕೊಂಡ್ಬಿಟ್ಟು ಮಾಡಿದ್ರೆ ಓಟ್ಸ್ ದೋಸೆ ಈಸ್ ರೆಡಿ ಟು ಸರ್ವ್. ಸೊ ಇದು ತುಂಬ ಹೆಲ್ದಿ ರೆಸಿಪಿ. ಅದ್ರ ಜೊತೆಗೆ ಕಿಡ್ಸ್ಗೂ ಕೂಡ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನೀವು ಮಾಡಿ ಕಳಿಸ್ಬೋದು. ನಮಗೂ ಯಾವಾಗಾದರೂ ತಿನ್ನಂಗಾಯಿತು ದಿಢೀರಾಗಿ ಅಂತ ಕೂಡ ಆದರೂ ಕೂಡ ಮಾಡ್ಕೋಬೋದು. ತುಂಬ ಬೇಗ ಕೂಡ ಆಗುತ್ತೆ. ಈಸಿ ರೆಸಿಪಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ, ತುಂಬ ಕ್ರಿಸ್ಪಾಗಿ ಬರುತ್ತೆ ಕೂಡ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿ ನೆಕ್ಸ್ಟ್ ರೆಸಿಪಿ ಏನು ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದನ್ನು ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ಈ ರೆಸಿಪಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.